ಎಲ್ರಿಗೂ ನಮಸ್ಕಾರ. ನಾವಿವತ್ತು ನೆಲಮಂಗಲಕ್ಕೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಕೆಲಸ ಇತ್ತು ಅಂತ ಅಲ್ಲಿ ಹೊರಡ್ತಾ ಇದ್ದೀವಿ. ಸೊ ಮಾರ್ನಿಂಗ್ ಬೇಗ ಎದ್ದು ಟಿಫನ್ ಮುಗಿಸ್ಕೊಂಡ್ವಿ. ಸ್ಟಾರ್ಟಿಂಗಲ್ಲೇ ನಾವು ಟಿಫನ್ ಮುಗಿಸ್ಕೊಂಡ್ರೆ ಆನ್ ದ ವೇ ಈಸಿ ಆಗುತ್ತೆ ಜರ್ನಿಗೆ ಅಂತ ಹೇಳಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಒಂದೊಳ್ಳೆ ಟೀನ ಮುಗಿಸ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಹೊಟ್ಟೆ ಫಿಲ್ ಆಯಿತು, ಹಾಗೆ ಗಾಡಿ ಹೊಟ್ಟೆಗೂ ಕೂಡ ಫಿಲ್ ಮಾಡ್ಸೋಕ್ಕೆ ಪೆಟ್ರೋಲೆಲ್ಲ ಹಾಕಿಸಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸೊ ಈ ಒಂದು ಲೊಕೇಶನ್ಗೆ ನಾವು 6 ಮಂತ್ಸ್ಗೆ ಒಂದ್ಸತಿ ಹೋಗ್ತೀವಿ ಅಥವಾ 8 ಮಂತ್ಸ್. ಜಸ್ಟ್ ಒಂದು ಲೊಕೇಶನ್ ಹೋಗಿ ರೀಚ್ ಆಗಿ ಅಲ್ಲಿ ಒಂದು ಸ್ವಲ್ಪ ಜನದ ಹತ್ರ ಮಾತಾಡಿಬಿಟ್ಟು ಬರೋದಷ್ಟೇ. ಲಾಂಗ್ ಡ್ರೈವ್ ಕೂಡ ಆದಂಗೆ ಆಗಿರುತ್ತೆ. ಸೊ ನನ್ನ ಹಸ್ಬೆಂಡ್ ವೀಡಿಯೋ ಮಾಡಿಕೊಡ್ತೀನಿ ಅಂತ ತೊಗೊಂಡ್ರು, ಬಟ್ ಅವ್ರಿಗೆ ಈ ಥರದ್ದೆಲ್ಲ ವೀಡಿಯೋ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ. ಜರ್ನಿಯಲ್ಲಿ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ನನಗೆ ವಾಪಸ್ ಕೊಟ್ಬಿಟ್ಟು ಫೋನ್ ನೀನೇ ವೀಡಿಯೋ ಮಾಡ್ಕೊ, ನಿಧಾನಕ್ಕೆ ಗಾಡಿ ಓಡಿಸ್ತೀನಿ ಅಂತ ಹೇಳಿದ್ರು. ಆನ್ ದ ವೇ ಹೋಗ್ತಾ ಎಳ್ನೀರೆಲ್ಲ ಕುಡ್ಕೊಂಡು ಚೆನ್ನಾಗಿತ್ತು, ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಮಾರ್ನಿಂಗ್ ಬೇಗನೆ ಮನೆ ಬಿಟ್ಬಿಡ್ತೀವಿ. ಆ ಒಂದು ಕ್ಲೈಮೇಟ್ನ ನೋಡ್ಕೊಂಡು ಎಂಜಾಯ್ ಮಾಡಿಕೊಂಡು ಹೋಗಿ ಬರೋ ಅಷ್ಟೊತ್ತಿಗೆ ಈಸಿ ಆಗುತ್ತೆ ಅಂತ. ಬೇಕಂದರೆ ಈವ್ನಿಂಗ್ ನಾವು ಬೇಗ ಬರಬೇಕಿತ್ತು, ಟ್ರಾಫಿಕ್ ಎಲ್ಲ ಕಡಿಮೆ ಇರುತ್ತೆ ನಾವು ಮನೆಗೆ ರೀಚ್ ಆಗೋ ಅಷ್ಟೊತ್ತಿಗೆ ಅಂತ ಹೇಳಿ. ಸೊ ಒಂದು ಲೊಕೇಶನ್ಗೆ ಹೋಗಿ ರೀಚ್ ಆಗಿ ಅಲ್ಲಿ ಕೆಲವೊಬ್ಬರ ಹತ್ರ ಮಾತಾಡಬೇಕಿತ್ತು. ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು ನಮ್ಮ ಜರ್ನಿ ಮುಂದಕ್ಕೆ ಹೋಗ್ತಾ ಇತ್ತು. ಸೊ ಈ ಏರಿಯಾದಲ್ಲೂ ಕೂಡ ನಮ್ಮ ರಿಲೇಷನ್ಸ್ ಇದ್ದಾರೆ. ತುಂಬ ದಿನಗಳೇ ಆಗೋಯಿತು ನಾನು ಲಾಂಗ್ ವ್ಲಾಗ್ನ ಹಾಕಿ. ಸ್ವಲ್ಪ ಕೆಲಸ ಇದ್ದಿದ್ದ ಕಾರಣ ನಾನು ಶಾರ್ಟ್ಸ್ನೆಲ್ಲ ಹಾಕ್ತಾಯಿದ್ದೆ, ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಾಯಿದ್ದೆ ಅಷ್ಟೇ. ಲೆಂತಿ ವೀಡಿಯೋಸ್ನ ಎಡಿಟ್ ಮಾಡಿಕೊಂಡು ಹಾಕೋಕ್ಕೆ ನನಗೆ ಟೈಮ್ ಆಗ್ತಾ ಇರಲಿಲ್ಲ. ಸೊ ಇದನ್ನು ಪ್ರೆಸೆಂಟ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಅಲ್ಲೇ ಒಂದಷ್ಟು ಫನ್ನಿ ಕಾನ್ವರ್ಸೇಷನ್ನ ಮಾತಾಡ್ಕೊಂಡು ನಿಂತ್ಕೊಂಡಿದ್ವಿ. ಸೊ ನಾನು ಈ ವರ್ಷ ಅಂದರೆ 2021 to 24 ಬ್ಯಾಚಲ್ಲಿ ಓದಿದಂಥ ಸ್ಟೂಡೆಂಟ್. ಮದುವೆ ಆಗಿ 9-10 ಇಯರ್ಸ್ ಆದಮೇಲೆ ನನ್ನ ಸ್ಟಡೀಸ್ನ ಕಂಟಿನ್ಯೂ ಮಾಡಿದ್ದು. ನನ್ನ ಸ್ಟಡಿನ ಮುಗಿಸಿ ಒಂದು ಒಳ್ಳೆ ಕೆಲಸ ತೊಗೊಂಡು ಲೈಫಲ್ಲಿ ಇಬ್ಬರು ಕೂಡ ಚೆನ್ನಾಗೇ ಇದ್ದೀವಿ. ಸೊ ನಾನು ಓದೋ ಟೈಮ್ನಲ್ಲಿ ಜನ ಹೇಳ್ತಾಯಿದ್ರು, ಈ ವಯಸ್ಸಿಗೆ ನಿನಗೆ ಇದು ಬೇಕಿತ್ತಾ, ಓದಬೇಕಿತ್ತಾ ಅಂತ ಹೇಳ್ತಾಯಿದ್ರು. ಈಗ ನಾನು ಒಂದು ಒಳ್ಳೆ ಕೆಲಸದಲ್ಲಿರೋದ್ರಿಂದ ಈ ವಯಸ್ಸಿಗೂ ನೀನು ಇದು ಕೆಲಸ ತೊಗೊಂಡಿದ್ಯಾ ವಾವ್ ಅಂತಾರೆ. ಏಜ್ ಡಸಂಟ್ ಮ್ಯಾಟರ್ ಅಲ್ವಾ. ನಾವು ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಏಜ್ ಯಾವುದಾದ್ರೂ ಕೆಲವೊಂದು ಅಪಮಾನಗಳನ್ನ ಅನುಭವಿಸ್ಕೊಂಡು ನಾನು ಕೂಡ ಕಷ್ಟಪಟ್ಟು ಈ ಹಂತಕ್ಕೆ ಬಂದಿದ್ದೀನಿ. ಅದೆಲ್ಲ ನನ್ನ ಹಸ್ಬೆಂಡ್ ಮತ್ತು ನಮ್ಮ ಮನೆಯವ್ರ ಸಪೋರ್ಟಿಂದನೇ ಕೂಡ. ಆ ಲೊಕೇಶನಲ್ಲಿ ರೀಚ್ ಆಗಿ ಅಲ್ಲೇ ಒಂದು ಮನೇಲಿತ್ತು, ಅಲ್ಲಿ ನಮ್ಗೆ ಗೊತ್ತಿರೋರಿದ್ದಾರೆ. ಸೊ ಮಾತಾಡ್ಕೊಂಡು ಮುಂದೆ ಒಂದು ಟೆಂಪಲ್ಗೆ ಹೋದ್ವಿ. ಇದು ಪಟಾಳಮ್ಮ ಟೆಂಪಲ್ ಅಂತ. ಇಲ್ಲಿ ನಾವು ರೀಚ್ ಆದಾಗೆಲ್ಲ, ಈ ಲೊಕೇಶನ್ಗೆ ಹೋದಾಗೆಲ್ಲ ಈ ಟೆಂಪಲ್ಗೆ ನಾವು ಹೋಗ್ತೀವಿ. ತುಂಬ ಚೆನ್ನಾಗಿದೆ, ತುಂಬ ಪೀಸ್ಫುಲ್ ಆಗಿದೆ ಪ್ಲೇಸ್. ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ನಮ್ಮೆಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಮತ್ತೊಬ್ಬರನ್ನ ಮೀಟ್ ಮಾಡಬೇಕಿತ್ತು. ಸೊ ಅವ್ರನ್ನ ಮೀಟ್ ಮಾಡಿಕೊಂಡು ನಾವು ಬೆಂಗಳೂರಿಗೆ ರಿಟರ್ನ್ ಆದ್ವಿ. ಸೊ ಬೆಂಗಳೂರಿಗೆ ರಿಟರ್ನ್ ಆಗಿ ನಾವು ಹೋಗಿದಂಥ ಲೊಕೇಶನ್ ಬಂದು ಪತ್ತಯ್ಯಪ್ಪ ಭವನ, ಅಂದರೆ ದೇವಾಂಗ ಸಂಘ. ಸೊ ವರ್ಷಕ್ಕೆ ಒಂದ್ಸತಿ ಇಲ್ಲಿ ಡಿವಿಡೆಂಡ್ ಅಂತ ಕೊಡ್ತಾರೆ ದೇವಾಂಗ ಕ್ಯಾಸ್ಟೋರಿಗೆ ಮಾತ್ರ. ಸೊ ಅದನ್ನು ಮುಗಿಸ್ಕೊಂಡು ಅಲ್ಲೇ ಕೂಡ ಲಂಚ್, ಬ್ರೇಕ್ಫಾಸ್ಟ್, ಪಲಾವ್, ಮೈಸೂರು ಪಾಕ್ ಆ್ಯಂಡ್ ಮೊಸರು ಬಜ್ಜಿ ಚಟ್ನಿ ಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಮುಗಿಸ್ಕೊಂಡು ಆಶ್ರಮಕ್ಕೆ ಹೋದ್ವಿ. ಇದು ಬ್ಯಾಂಗ್ಳೂರಲ್ಲಿ ಇರೋವಂಥ ರಾಮಕೃಷ್ಣ ಆಶ್ರಮ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರೇ, ಆದರೂ ನಾನು ಇಲ್ಲಿ ಒಂದು ಸತಿನೂ ಹೋಗಿಲ್ಲ. ಒಂದು ಬುಕ್ ಪರ್ಚೇಸ್ ಮಾಡಬೇಕು ಅಂತ ಹೋದ್ವಿ. ಬಟ್ ಮಾರ್ನಿಂಗ್ ಎಷ್ಟು ಜನ ಇರ್ತಾರೆ, ವಯಸ್ಸಾಗಿರೋರೇ ಹೋಗಬೇಕು ಅಂತ ಏನಿಲ್ಲ, ನಮ್ಮಂಥವರು ಕೂಡ ಹೋಗ್ಬೋದು. ಪೀಸ್ಫುಲ್ಲಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ರಿಲ್ಯಾಕ್ಸ್ ಆಗಿರುತ್ತೆ. ಮಾರ್ನಿಂಗ್ ಬೆಳಗ್ಗೆ ಎದ್ದು ಆ ವಚನಗಳನ್ನ ಕೇಳ್ತಾ ಇದ್ರೆ ಅದು ಕಿವಿಗೆ ತಂಪು, ಮನಸ್ಸಿಗೆ ಕೂಡ ಇಂಪು. ಎಲ್ಲ ಕೆಲಸ ಮುಗಿಸ್ಕೊಂಡು ರೆಸ್ಟ್ ಮಾಡಿ ಈವ್ನಿಂಗ್ ನಾವು ಒಂದು ಒಳ್ಳೆ ಟೀ ಜೊತೆಗೆ ಒಂದೊಳ್ಳೆ ಮೂವಿ ನೋಡೋಕ್ಕೆ ಹೋಗಿದ್ವಿ. ಸೂ ಫ್ರಮ್ ಸೋ ಬ್ಲ್ಯಾಕ್ ಬಸ್ಟರ್ ಮೂವಿ. ತುಂಬ ಚೆನ್ನಾಗಿತ್ತು ಮೂವಿ ಕೂಡ, ಎಂಜಾಯ್ ಮಾಡಿದ್ವಿ. ನಮಗೂ ನಕ್ಕು ಸಾಕಾಯಿತು. ತುಂಬ ಕಾಮಿಡಿ ಇತ್ತು ಮೂವಿಯಲ್ಲಿ. ಸಿಂಪಲ್ ಬಜೆಟ್, ಸಿಂಪಲಾಗಿತ್ತು ಮೂವಿ, ತುಂಬ ಪ್ರೆಸೆಂಟಾಗಿ ಚೆನ್ನಾಗಿತ್ತು. ಇಷ್ಟ ಮಾಡಿ ಈವ್ನಿಂಗ್ ನನ್ನ ಕಸಿನ್ ಸಿಸ್ಟರ್ ಬರ್ಡೇಗೆ ಇನ್ವೈಟ್ ಮಾಡಿದರು. ಸೊ ಅಲ್ಲೆಲ್ಲ ಹೋಗಿ ಸೆಲೆಬ್ರೇಷನ್. ಕಸಿನ್ಸ್ ಎಲ್ಲ ಇದ್ದರೆ ನಮಗಂತೂ ಫನ್ ಅಂದರೆ ಫನ್ನು. ನಾವೆಲ್ಲ ಫ್ಯಾಮಿಲಿ ಸೇರಿಕೊಂಡ್ರೆ ತುಂಬ ಖುಷಿಯಾಗಿರ್ತೀವಿ. ಇವರೆಲ್ಲ ನಮ್ಮ ಅಮ್ಮನ ತಂಗಿಯ ಮಕ್ಕಳು. ಸೊ ನಮ್ಮ ಕಸಿನ್ ಸಿಸ್ಟರ್ಸ್, ಬ್ರದರ್ ವೈಫ್ ಎಲ್ಲರೂ ಕೂಡ ಬಂದಿದ್ದರು. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಾನು ಕೂಡ ಲೇಟಾಗಿ ಹೋದೆ, ಅವ್ರು ಬರೋ ಅಷ್ಟೊತ್ತಿಗೂ ಕೂಡ ಇಲ್ಲ, ಲೇಟ್ ಆಯಿತು. ಬಟ್ ಕಾಮಿಡಿ ಅಂತೂ ತುಂಬ ಚೆನ್ನಾಗಿತ್ತು. ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ವಿ. ಸೊ ನಾವೆಲ್ಲ ಟ್ರಿಪ್ಗೆಲ್ಲ ಹೋಗ್ತೀವಿ. ಆ ವೀಡಿಯೋಸ್ನೆಲ್ಲ ಮುಂದೆ ಅಪ್ಕಮಿಂಗ್ ವೀಡಿಯೋಗಳಲ್ಲೆಲ್ಲ ಶೇರ್ ಮಾಡ್ತೀನಿ. ದಯವಿಟ್ಟು ಲೈಕ್ ಮಾಡಿ. ನನ್ನ ತಮ್ಮನ ಮಗನಿಗಂತೂ ಕೇಕ್ ಅಂದರೆ ತುಂಬಾ ಇಷ್ಟ. ತುಂಬಾ ಎಂಜಾಯ್ ಮಾಡ್ದ. ಕೇಕ್ ತಿನ್ಕೊಂಡು ಅಲ್ಲಿ ಪಾರ್ಕೆಲ್ಲ ಇತ್ತು, ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ದ. ಸೊ ಎಲ್ಲರೂ ಕೂಡ ಮೀಟಾಗಿ ಎಂಜಾಯ್ ಮಾಡೋದಷ್ಟೇ. ಇವ್ರು ನಮ್ಮ ಚಿಕ್ಕಮ್ಮ, ನಮ್ಮಮ್ಮನ ಸಿಸ್ಟರು. ಸೊ ಎಲ್ಲರೂ ಅದಾದ
ನಂತರ ಒಂದಷ್ಟು ಸ್ನ್ಯಾಕ್ಸ್ ಎಲ್ಲ ಆರ್ಡರ್ ಮಾಡಿದರು. ಸೊ ಮಶ್ರೂಮ್ ಕಬಾಬ್, ಮೋಮೋಸ್, ಪನ್ನೀರ್ ಎಲ್ಲ ಕೂಡ ತುಂಬಾ ಚೆನ್ನಾಗಿತ್ತು. ಇನ್ನೂ ಒಂದಷ್ಟು ಇತ್ತು, ಬಟ್ ನಾನು ಕ್ಲಿಪ್ಪಿಂಗ್ಸ್ ತೊಗೊಳ್ಳಿಲ್ಲ. ಇವರು ನಮ್ಮ ಇನ್ನೊಬ್ಬರು ಚಿಕ್ಕಮ್ಮ ಮಕ್ಕಳ ಜೊತೆ ಎಲ್ಲ ಫೋಟೋಸ್ನೆಲ್ಲ ತೊಗೊಂಡು ರಿಟರ್ನ್ ಗಿಫ್ಟ್ ಎಕ್ಸ್ಚೇಂಜ್ ಟೈಮ್ ಅವರು ಕೂಡ ತುಂಬ ಗಿಫ್ಟ್ ತಂದಿದ್ರು. ದೊಡ್ಡವರಿಗೆ ಮಕ್ಕಳಿಗೆಲ್ಲ ಕೂಡ ಗಿಫ್ಟ್ಗಳನ್ನ ಕೊಟ್ಟರು. ಅವರಿಂದ ನನಗೆ ಬಂದಿರೋಂಥ ಗಿಫ್ಟ್, ಥ್ಯಾಂಕ್ ಯು ಸೋ ಮಚ್. ಎಂಜಾಯ್ ಮಾಡಿಕೊಂಡು ಖುಷಿಯಾಗಿ ಮನೆಗೆ ವಾಪಸ್ ಬರೋ ಟೈಮ್. ಸಾಯಿರಾಮ್, ಹಾಯ್ ಸಾಯಿರಾಮ್, ಚೆನ್ನಾಗಿದೆಯಾ ಪ್ಲೇಸು? ಏನು ತಿಂದ್ರಿ ಸಾಯಿರಾಮ್? ನಂಗೆ ಗೊತ್ತಿಲ್ಲ, ನಾನು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸ್ಕೋರ್ ನಿಮಗೆಲ್ಲ ಅಂತ ಅಂದರೆ ಅವ್ನು ಮ್ಯಾಚ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದ. ಇದಾಗಿತ್ತು ನನ್ನ ಹ್ಯಾಪಿಯೆಸ್ಟ್ ಟ್ರಾವೆಲ್ ಆ್ಯಂಡ್ ಸೆಲೆಬ್ರೇಷನ್ ವ್ಲಾಗ್. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಫೋಟೋಸ್ನೆಲ್ಲ ತಗೊಂಡು ಮನೆಗೆ ವಾಪಸ್ ಬಂದೆ. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಹ್ಯಾವ್ ಅ ನೈಸ್ ಡೇ.